2003 ಬಾರಿ ಅದಕ್ಕೆ ಕಾಲ್ ಹೋಗಿರುತ್ತೆ, ಇನ್ಕಮಿಂಗ್ ಬಂದಿರುತ್ತೆ, ಔಟ್ ಗೋಯಿಂಗ್ ಹೋಗಿರುತ್ತೆ. ಬೆಳಗ್ಗೆ ಸುಮಾರು 10 ಗಂಟೆ ಸುಮಾರು, ಅಂದ್ರೆ ಇವ್ರು ಏನು ಹೋಗ್ತಾ ಇರ್ತಾರೆ, ಇವ್ರ ಹಿಂದೆನೆ ಒಂದು ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಇರುತ್ತೆ, ಅಪ್ಲೋಡ್ ಮಾಡ್ತಾಳೆ ಇವಳು. ಅದನ್ನ ಇವನು ನೋಡ್ತಾನೆ. ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಈ ಚೇತನ್ಗೆ ಅವಳ ಮೇಲೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಇದಾರಂತ ಹೇಳಿ. ಯಾಕಂತ ಹೇಳಿದ್ರೆ ನಿಂತ್ಕೊಂಡ್ ಬಿಡ್ತಾರೆ ಕೇತನ್. ಹೀಗಾಗಿ ಆಗ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಕೇತನ್. ಆಗ ಇವಳು ಶಿಯಾ ಹೇಳ್ತಾಳೆ, ಇಲ್ಲ ಕೆಳಗೆ ಹಾವಿತ್ತು ಹಾಗಾಗಿ ನಾನು ತಳ್ಳಿದೆ ನಿನ್ಗೆ ಆಚೆ ಅಂತ. ಯಾವಾಗ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ಅವ್ರ ಗಾಡಿಯನ್ನ ನಿಲ್ಲಿಸ್ತಾರೆ. ಅದೇ ಸಮಯಕ್ಕೆ ಕೇತನ್ ಏನಿದ್ದಾನೆ ಇವನ ಪಾಸ್ಪೋರ್ಟ್ ಅನ್ನ ಅವಳೇನ್ ಮಾಡ್ತಾಳೆ ಎತ್ಕೊಂಡ್ ಬಿಡ್ತಾಳೆ. ಅಲ್ಲಿಂದ ಎತ್ಕೊಂಡವಳು ವಾಶ್ರೂಮ್ಗೆ ಹೋದವಳು ಅಲ್ಲಿ ಕೇತನ್ ಪಾಸ್ಪೋರ್ಟ್ನ ಕಟ್ ಮಾಡಿ ಹಾಕಿಬಿಡ್ತಾಳೆ. ವಿಚಾರಣೆ ಮಾಡಿದಾಗ ಒಬ್ಬ ಎಂಪ್ಲಾಯ್ ಹೇಳ್ತಾನೆ, ಇಲ್ಲ ಸರ್ ಅವ್ರ ಮೊಬೈಲ್ನ ಇಲ್ಲಿ ಬಿಟ್ಟಿದ್ರು, ನನ್ನ ಮೊಬೈಲ್ನ ಅವ್ರು ತಗೊಂಡು ಹೋಗಿದ್ರು ನಮ್ಮ ಮಾಲೀಕರು. ಯಾವಾಗ ಇವಳು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಮಾಡಿಸ್ಬೇಕು ಲೊಕೇಶನ್ ನೋಡು ಅಂತಾಳೆ. ಮತ್ತೆ ಕೇತನ್ ಲೋಹಗಢ ಪೋರ್ಟ್ಗೆ ಇವಳನ್ನ ಶಿಯಾನ ಕರ್ಕೊಂಡು ಹೋಗ್ತಾನೆ. ಶಿಯಾ ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತು ದೇಶವೇ ಬೆಚ್ಚಿ ಬೀಳಿಸಿದ ಅನ್ನುವಂತ ಕೇಸು ಅಂತ ಹೇಳಿದ್ರೆ ಪೂನಾದಲ್ಲಿ ನಡೆದಂತ ಒಂದು ಘಟನೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ, ವಿಚಿತ್ರ ಅನ್ಸುತ್ತೆ. ಇವತ್ತಿನ ಯುವಕರಲ್ಲಿ ಏನಾಗಿದೆ, ಯುವಕರು ಯುವತಿಯರ ಮನಸ್ಥಿತಿಗಳು ಏನಾಗಿದೆ ಅನ್ನುವಂಥದ್ದು ಇಲ್ಲಿ ಬರುವಂತ ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿ 3 ಕ್ಯಾರೆಕ್ಟರ್ಗಳು ಬರ್ತಾವೆ. ಒಂದು ಹುಡುಗನ ಹೆಸರು 26 ವರ್ಷ ಕೇತನ್ ಅಂತ ಹೇಳಿ, ಹುಡುಗಿ ಸಿಯಾ ಅಂತ ಹೇಳಿ 20 ರಿಂದ 21 ವರ್ಷ, ಇನ್ನೊಬ್ಬ ಚೇತನ್ ಅಂತ ಹೇಳಿ. ಕೇತನ್, ಸಿಯಾ, ಚೇತನ್ ಅನ್ನುವಂತ ಕ್ಯಾರೆಕ್ಟರ್ಗಳೇ ಇವತ್ತು ಇಡೀ ದೇಶದಲ್ಲೇ ಸುದ್ದಿ ಮಾಡಿದೆ. ಯಾಕಂತ ಹೇಳಿದ್ರೆ ವಿಚಿತ್ರ ಅನ್ಸುತ್ತೆ. ಇವತ್ತು ಪ್ರೀತಿ ಪ್ರೇಮ ಅನ್ನುವಂಥದ್ದು ಯಾರನ್ನಾದ್ರೂ ಕೊಲೆ ಮಾಡಿ ನಾವು ಅದನ್ನ ಅಮಾಯಕರ ಜೀವ ತೆಗೆದು ಪ್ರೀತಿ ಪ್ರೇಮನ ಸಾಧಿಸ್ತೇವ ಅನ್ನುವಂಥದ್ದೇ ಇವತ್ತಿಗೆ, ಅಂದ್ರೆ ಯಾವ ರೀತಿ ಬೆಳೆದಿರ್ತಾರೆ ಇವತ್ತು ಸಮಾಜದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಬರುವಂತ ಕ್ಯಾರೆಕ್ಟರ್ ಏನಿದೆ, ಸಿಯಾ ಮತ್ತೆ ಕೇತನ್ ಇವರಿಬ್ಬರದು 11ನೇ ಫೆಬ್ರವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ. 25 ನವೆಂಬರ್ಗೆ ಜೈಪುರಲ್ಲಿ ಮದುವೆ ಫಿಕ್ಸ್ ಆಗಿರುತ್ತೆ. ಮದುವೆ ಅಂದ್ರೆ ಅರಮನೆಯಲ್ಲಿ ಮದುವೆ. 17 ಕೋಟಿ ರೂಪಾಯಿಗೆ ಅರಮನೆನ ಬುಕ್ ಮಾಡಿರ್ತಾರೆ ಆ ಮನೆಯವರು. ಇದೆಲ್ಲಕ್ಕಿಂತ ಹೆಚ್ಚಾಗಿ 10 ವಿಮಾನಗಳನ್ನೇ ಬುಕ್ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಚಾರ್ಟರ್ ಫ್ಲೈಟ್ ಏನಂತಾರೆ, ಈ ಫ್ಯಾಮಿಲಿಗಳು ಹೋಗುವಂಥದ್ದು, ಅಂತ ವಿಮಾನಗಳನ್ನ ಪುಣೆಯಿಂದ ಜೈಪುರಿಗೆ ಬುಕ್ ಮಾಡಿರ್ತಾರೆ. ಹಾಗಾದ್ರೆ ನಿಮ್ಗೆಲ್ಲ ಬರ್ಬೋದು. ಏನಾಯ್ತು ಅಂತ ನೋಡ್ತಾ ಹೋದ್ರೆ ನಿಮಗೆ ಸುಮಾರು ವರ್ಷದ ಹಿಂದೆ ಹೋಗ್ಬಿಟ್ರೆ ಶುಭಾ ಕೇಸ್ ಬಗ್ಗೆ ನೀವು ಕೇಳಿರ್ತೀರ. ಏರ್ಪೋರ್ಟ್ ಹತ್ರ ನಡೆದಿರುವಂಥದ್ದು ಈ ಕೇಸಿಗೆ ಈ ಪುನಾದಲ್ಲಿ ನಡೆದಿದೆ. ಈ ಕೇಸ್ ಎರಡೂ ಸಿಮಿಲರ್ ಆಗಿದೆ. ಶುಭಾ ಕೇಸಲ್ಲಿ ಅವರ ಎಂಗೇಜ್ಮೆಂಟ್ ಆಗಿರುತ್ತೆ, ಅವರನ್ನ ಕರ್ಕೊಂಡು ಶುಭಾ ಕರ್ಕೊಂಡು ಹೋಗ್ತಾಳೆ ಏರ್ಪೋರ್ಟ್, ಅಂದ್ರೆ ಹಳೆ ಏರ್ಪೋರ್ಟ್ ಹತ್ರ. ಆಗ ಅವನ ಇನ್ನೊಬ್ಬ ಲವ್ ಮಾಡಿರ್ತಾನೆ, ಅವನು ಬಂದು ಹಿಂದಿನಿಂದ ತಲೆಗೆ ಹೊಡೆದು ಕೊಲೆ ಆಗುತ್ತೆ. ಕೊಲೆಯಾದ ನಂತರ ಆ ವ್ಯಕ್ತಿಯ ಹತ್ಯೆ ಆಗುತ್ತೆ. ಶುಭಾ ಕೇಸಿನಲ್ಲಿ ಜೀವಿತಾವಧಿ ಶಿಕ್ಷೆ ಬಗ್ಗೆನೂ ಕೇಳಿರ್ತೀರ. ಅಂದ್ರೆ ಸುಮಾರು 20 ವರ್ಷ ಕಳೀತಾ, ಕೊಲೆ ನಡೆದು 22 ವರ್ಷ ನಡೀತು. ಇವತ್ತಿನವರೆಗೂ ಆ ಕೇಸಿನಲ್ಲಿ ಯಾರು ಹೊರಗೆ ಬಂದಿಲ್ಲ. ಆದ್ರೆ ಪುನಃ ಕೇಸು ನೀವು ನೋಡಿದಾಗ ನಿಮಗಿದು ಯಾವುದೇ ಒಂದು ಸಿನಿಮಾಕ್ಕಿಂತ ಕಡಿಮೆ ಅನಿಸೋದಿಲ್ಲ. ಹೀಗಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ 18ನೇ ತಾರೀಕು ನಾನೇನಿಗೆ ಫಸ್ಟ್ 11ನೇ ತಾರೀಕು ಫೆಬ್ರವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ, ನವೆಂಬರ್ನಲ್ಲಿ ಮದುವೆ ಇರುತ್ತೆ. ಸಿಯಾ ಹಾಗೆ ಕೇತನ್ ಇವರಿಬ್ರು ಲೋಹಗಢಕ್ಕೆ ಹೋಗ್ತಾರೆ. ಇದು ಪುಣೆಯಿಂದ ಹತ್ರ ಇರುವಂತ ಕೋಟೆ. ಇದು 330 ಅಡಿ ಎತ್ತರ ಇದೆ. ಈ ಕೋಟೆಗೆ ಹೋಗ್ತಾರೆ. ಕೋಟೆಗೆ ಹೋದ ನಂತರ ಟ್ರೆಕ್ಕಿಂಗ್ ಹೋದ ನಂತರ ಮೇಲೆ ತುದಿಗೆ ಹೋಗಿರ್ತಾರೆ. ಆ ನಂತರ ಬಹುದೊಡ್ಡದಂದ್ರೆ ಆವಾಗ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತಲ್ಲಿ ಒಬ್ಬ ಹುಡುಗ ಕೆಳಗೆ ಬಿದ್ದ ಅಂತ, ಕಾಲು ಜಾರಿ ಕೆಳಗೆ ಬಿದ್ದ ಅನ್ನುವಂಥದ್ದು. ಆಗ ಅಲ್ಲಿ ಸುಮಾರು ಜನ ಸೇರ್ತಾರೆ. ಆಗಿ ಹುಡುಗಿ ಅಳ್ತಾ ಇರ್ತಾರೆ. ಯಾರು ಶಿಯಾ ಅನ್ನೋಳು 20 ರಿಂದ 21 ವರ್ಷದ ಹುಡುಗಿ ಅಳ್ತಾ ಇರ್ತಾಳೆ, ಕೆಳಗೆ ಬಿದ್ದು ಬಿಟ್ಟಿದ್ದಾನೆ ಅಂತ. ಆಗ ಇಡೀ ವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಅಲ್ಲಿ ವ್ಯವಸ್ಥೆಯವರು ಬರ್ತಾರೆ. ಬಂದಾದ್ಮೇಲೆ ಅವ್ರು ಇಡೀ ಏನಂತ ಹೇಳಿದ್ರೆ ಅಲ್ಲೆಲ್ಲ ಹುಡುಕ್ತಾರೆ. ಅವತ್ತು ಯಾವುದೇ ಶವ ಸಿಗುವುದಿಲ್ಲ. 330 ಅಡಿ ಕೆಳಗೆಲ್ಲ ಹುಡುಕ್ತಾರೆ, ಸಿಗುವುದಿಲ್ಲ. ಮರನೇ ದಿವಸ ಅಂದ್ರೆ 19ನೇ ತಾರೀಕಿಗೆ ಕೆಳಗೆ ಡೆಡ್ ಬಾಡಿ ಬಿದ್ದಿರುತ್ತೆ. ಅಲ್ಲಿಂದ ಡೆಡ್ ಬಾಡಿ ತಗೊಳ್ತಾರೆ.
ಪೊಲೀಸರು ಅನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಕಾಲಿಜಾರ ಮೇಲಿಂತ್ರ ಬಿದ್ದಿದೆ ಅನ್ನುವಂಥದ್ದು ತಗೊಂಡಾದ ನಂತರ ಅವರ ಅಂತಿಮ ಸಂಸ್ಕಾರ ಆಗುತ್ತೆ. ಸಂಸ್ಕಾರ ಆದ ನಂತರ 21ನೇ ತಾರೀಕು ಏನೀಗ ಏನು ಶಿಯಾ ಯಾರ ಮನೆಯಲ್ಲಿ ಮದುವೆ ಆಗ್ಬೇಕಾಗಿರುತ್ತೆ, ಕೇತನ್ ಅನ್ನೋ ಹುಡುಗನ ಮದುವೆ ಆಗ್ಬೇಕಾಗಿರುತ್ತೆ, ಆ ಮನೆಗೆ ಹೋಗ್ತಾಳೆ. ಯಾಕಂತ ಹೇಳಿದ್ರೆ ಕೇತನ್ ಅವರ ಕುಟುಂಬ ಏನಿದೆ ಹಾಗೆ ಶಿಯಾ ಕುಟುಂಬ ಏನಿದೆ ಇವರಿಬ್ರು ಸರಿಸುಮಾರು 35 ವರ್ಷದಿಂದ ಪುಣೆ ಸಿಟಿಯಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅನ್ಯೋನ್ಯವಾಗಿ ಸ್ನೇಹಿತರಾಗಿರ್ತಾರೆ. ಇಬ್ಬರದು ನೂರಾರು ಕೋಟಿ ರೂಪಾಯಿದು ಬಿಸ್ನೆಸ್ಸು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಈ ರೀತಿ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಹೀಗಾಗಿ ಶಿಯಾಗೆ 20ರಿಂದ 21 ವರ್ಷ ಆಗಿದೆ, ನನ್ನ ಮಗ 26 ವರ್ಷದವನಿದ್ದಾನೆ. ಇಬ್ರು ಮಧ್ಯಾಹ್ನ ಸಂಬಂಧ ಬೆಳೆಸುವ ಅಂಥೇಳಿ ಈ ಎರಡೂ ಉದ್ಯಮಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಬ್ಬರನ್ನು ಎಂಗೇಜ್ಮೆಂಟ್ ಮಾಡಿರ್ತಾರೆ ಫೆಬ್ರವರಿ 11ಕ್ಕೆ. ಸೊ ಹೀಗಾಗಿ ಇವರ ಸಂಬಂಧ ಬೆಳೆದಿರುತ್ತೆ. ಇದಾದ ಮೇಲೆ ಯಾವಾಗ 21ನೇ ತಾರೀಕು ಕೇತನ್ ಸತ್ತು 3ನೇ ದಿವಸಕ್ಕೇನು ಆ ತವರು ಮನೆ ಹೋಗ್ತಾಳೆ ಈ ಹುಡುಗಿ. ಹೋದಾಗ ಇವಳನ್ನು ಗಮನಿಸುವುದಲ್ಲಿ ಕೇತನನ ಸಹೋದರಿ ಇರ್ತಾಳೆ. ಸಹೋದರಿ ಗಮನಿಸ್ತಾಳೆ, ಹೀಗೆ ಕೇಳ್ತಾಳೆ. ಅವಳ ಹತ್ರ ಒಂದು ಡೌಟ್ ಬರುತ್ತೆ. ಆ ಡೌಟ್ ಯಾಕೆ ಬರುತ್ತೆ ಅನ್ನುವಂಥ ಕಾರಣಗಳನ್ನು ನಾನು ಮುಂದೆ ಹೇಳ್ತೇನೆ. ಅವಳು ಕೇಳ್ತಾಳೆ, ಹೀಗೆ ಹೋಗಿದ್ರಲ್ಲೇ ನೀವು, ಅವನು ಬೇಕಾದಷ್ಟು ಸರಿ ಟ್ರೆಕ್ಕಿಂಗ್ ಹೋದಂಥವನು, ನೂರಾರು ಕಡೆ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಸುತ್ತಾಡದಂಥ ಚಾರಣಿಗ ಅವನು ಹಾಗೆ ಆಯ ತಪ್ಪಿ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ. ಆಗ ಇವಳು ಏನಂದರೆ ಮರು ಉತ್ತರ ಕೊಡುವತ್ತಿಗೆ, ಯಾಕೆಂದರೆ ನಿಮ್ಗೆ ಇವತ್ತಿನ ಜನ್ರೇಷನ್ಗೆ ಸುಮಾರು 20-21 ವರ್ಷ ಅಂತ ಹೇಳಿದ್ರೆ ಅನುಭವದ ಕೊರತೆನೂ ದೊಡ್ಡ ಮಟ್ಟದಲ್ಲಿರುತ್ತೆ. ಆಗ ಅವಳು ಸಿಕ್ಕಾಪಟ್ಟೆ ತಡ್ಪಡಿಸ್ತಾಳೆ. ಅಂತ ಹೇಳಿದ್ರೆ ಏನೋ ಹಾಗೆ ಹೀಗೆ ಅಲ್ಲಿ ಹೋಗಿದ್ದು ಮೇಲೆ ಹೀಗಾಯ್ತು ಹಾಗಾಯ್ತು ಅಂತಾಳೆ. ಯಾವಾಗ ಇವಳು ಅನ್ಲಿಕ್ಕೆ ಶುರು ಮಾಡ್ತಾಳೆ ಆಗ ಅಲ್ಲೇ ಇದ್ದಂಥ ತಂದೆ, ಅಂದರೆ ಕೇತನ್ನ ತಂದೆ, ಯಾರು ಈಗ ಕೆಳಗೆ ಬಿದ್ದು ಸತ್ತೋಗಿದ್ದಾರೆ ಅವ್ರ ತಂದೆ ಏನಿದ್ದಾರೆ, ಅವರ ತಂದೆಗೆ ಕೇತನ್ ಅವರ ಸಹೋದರಿ ಸೈಡ್ ಕರೀತಾಳೆ. ಕರೆದು ಯಾಕೋ ಇವಳು ಉತ್ತರ ಕೊಡುವುದರಲ್ಲಿ ಏನೋ ವಿಭಿನ್ನವಾಗಿದೆ, ಇವಳ ಕ್ಯಾರೆಕ್ಟರ್ ನನಗೆ ಅರ್ಥ ಆಗ್ತಲ್ಲ. ಯಾಕೆಂದ್ರೆ ನಾನು ಹಿಂದೆ 2-3 ಸರಿ ಇವಳ ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಿದ್ದೇನೆ. ಹೀಗಾಗಿ ನಮ್ಮ ಅಣ್ಣನ ಏನೀಗ ಅಣ್ಣ ಕಾಲು ಜಾರಿ ಬಿದ್ದಿದಾನಂತಾರೆ, ಇವನು ಕೆಳಗೆ ಬಿದ್ದಿರ್ಲಿಕ್ಕಿಲ್ಲ, ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಅಂತ ಹೇಳಿ ಯಾವಾಗ ತನ್ನ ಡೌಟ್ ಅನ್ನ ಹೇಳ್ತಾಳೆ ಮಗಳು ತಂದೆ ಹತ್ರ, ಆಗ ಏನ್ ಮಾಡ್ತಾರೆ, ಅವರು ದೊಡ್ಡ ಉದ್ಯಮಿಪತಿ ಕೇತನ್ ಅವರ ತಂದೆ, ಅವರು ನೇರವಾಗಿ ಮಗಳು ಹಾಗೆ ಅವರು ನೇರವಾಗಿ ಹೋಗಿ SP ಕಚೇರಿಗೆ ಹೋಗ್ತಾರೆ. ಯಾಕಂದ್ರೆ ದೊಡ್ಡ ಉದ್ಯಮಿಗಳು ನೇರವಾಗಿ SP ಕಚೇರಿಗೆ ಹೋಗಿ ತಮ್ಮ ಡೌಟ್ಸ್ ಏನಿದೆ ಅದೆಲ್ಲ ಡೌಟ್ಸು SP ಅವರ ಮುಂದೆ ಹೇಳ್ತಾರೆ. ಸರ್, ನೀವೀಗ ನಾರ್ಮಲ್ ಅಂದ್ರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ನೀವು ತಗೊಂಡಿದ್ರ, ಆದ್ರೆ ಮೇಲ್ ಹೋದಾಗ ಅವನು ಬೇಕಾದಷ್ಟು ಸರಿ ಟ್ರೆಕ್ಕಿಂಗ್ ಹೋದವನು ನಮ್ಮ ಹುಡುಗ ಕೇತನು, ಏನೋ ಒಂದು ತಪ್ಪು ನಡೆದಿದೆ ಇಲ್ಲಿ ಅಂತೇಳಿ SP ಅವ್ರು ಏನ್ ಮಾಡ್ತಾರೆ, ಅಲ್ಲಿರುವಂತ ಠಾಣಾಧಿಕಾರಿಗೆ ಹೇಳ್ತಾರೆ, ಏನು ಎಂಟೈರ್, ಯಾಕಂದ್ರೆ ಪೂನಾದ ಹತ್ರ ಇರೋದ್ರಿಂದ ಅಲ್ಲಿ ಸಾವಿರಾರು ಜನ ಹೋಗ್ತಾರೆ ಪ್ರತಿ ದಿವಸ. ಹೀಗಾಗಿ ಅಲ್ಲೆಲ್ಲ ಕಡೆ ಮೇಲಿನವರೆಗೂ CCTV ಇದೆ, ಪ್ರತಿ CCTV ಚೆಕ್ ಮಾಡಿ ಅಂತ ಹೇಳ್ತಾರೆ SP ಅವರು. ಯಾವಾಗ CCTV ಚೆಕ್ ಮಾಡ್ತಾರೆ, ಮಾಡಿದಾಗ ಬೆಳಗ್ಗೆ ಸುಮಾರು 10 ಗಂಟೆ ಸುಮಾರು, ಅಂದ್ರೆ ಇವ್ರು ಏನು ಹೋಗ್ತಾ ಇರ್ತಾರೆ ಇವ್ರ ಹಿಂದೆನೆ ಒಂದು ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಇರುತ್ತೆ. ಆ ಕ್ಯಾರೆಕ್ಟರ್ ಹೇಗಿರುತ್ತಂದ್ರೆ ಮಾಸ್ಕ್ ಹಾಕ್ಕೊಂಡಿರ್ತಾನೆ ಆ ವ್ಯಕ್ತಿ, ಆಮೇಲೆ ಮಂಕಿ ಕ್ಯಾಪ್ ಥರ ಹಾಕ್ಕೊಂಡಿರ್ತಾನೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಈಗ 330 ಅಡಿ ಹೈಟ್ ಏರ್ಬೇಕಂದ್ರೆ ಎಷ್ಟು ಸ್ಟೆಪ್ಗಳಿರ್ತಾವೆ. ಯಾರಾದರೂ ಆ ಥರ ಜರ್ಕಿನ್ನು, ಮಾಸ್ಕು, ಆಮೇಲೆ ಮಂಕಿ ಕ್ಯಾಪು ಎಲ್ಲ ಹಾಕ್ತಾರ ಅನ್ನುವಂಥದ್ದು ಡೌಟ್ ಫಸ್ಟ್ ಪೊಲೀಸರಿಗೆ ಬರುತ್ತೆ. ಅದು ಅವ್ರು ಏನು ಇವರಿಬ್ಬರು ಮುಂದೆ ಮುಂದೆ ಹೋಗ್ತಿರ್ತಾರೆ, ಅವ್ರ ಹಿಂದೆನೇ ಆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ. ಆಗ ಸಿಯಾಳ ಮೊಬೈಲ್ನ ಚೆಕ್ ಮಾಡ್ತಾರವರು. ಚೆಕ್ ಮಾಡಿ ಎಲ್ಲ ನಂಬರು ನೋಡ್ತಾರೆ. ಅದರಲ್ಲಿ ಒಂದು ನಂಬರು ಸುಮಾರು 2003 ಬಾರಿ ಅದಕ್ಕೆ ಕಾಲ್ ಹೋಗಿರುತ್ತೆ, ಇನ್ಕಮಿಂಗ್ ಬಂದಿರುತ್ತೆ, ಔಟ್ ಗೋಯಿಂಗ್ ಹೋಗಿರುತ್ತೆ. ಅದಾದ ಮೇಲೆ ಒಟ್ಟು ಆ ಫೋನ್, ಆ ಮೊಬೈಲ್ ಒಟ್ಟಿಗೆ ಶಿಯಾ ಮತ್ತೆ ಆ ಹುಡುಗ ಯಾರು ಇರ್ತಾನೆ 338 ಗಂಟೆ ಮಾತಾಡಿರ್ತಾರೆ. ಆಗ ಪೊಲೀಸರು ಅವನ ಹೆಸರು ಏನಂತೇಳಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಗೊತ್ತಾಗೋದು ಚೇತನ್ ಅಂತೇಳಿ. ಚೇತನ್ ಯಾರು ಅಂತ ನೋಡ್ಲಿಕ್ಕೆ ಹೋದ್ರೆ ಏನು ಸಿಯಾ ಅವರ ತಂದೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದೇ ಭಾಗದಲ್ಲಿ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ. ಆಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಅವನ ಮೊಬೈಲ್ನೇ ಚೆಕ್ ಮಾಡ್ತಾರೆ, ಅಂದರೆ ಟ್ರ್ಯಾಕ್ ಲೊಕೇಶನ್. ಈ ನಂಬರು
ಆವತ್ತಿನ ದಿವಸ ಅಂದರೆ ಏನು 18ನೇ ಜೂನ್ ಏನು ಬೆಳಗ್ಗೆ ಈ ನಂಬರು ಅಲ್ಲಿ ಟ್ರ್ಯಾಕ್ ಆಗಿದೆನಾ ಅಂತ ನೋಡ್ತಾರೆ. ಯಾವಾಗ ಆ ನಂಬರು ಅಲ್ಲಿ ಟ್ರ್ಯಾಕ್ ಆಗಿರುವುದಿಲ್ಲ, ಆಗ ಅವ್ರಿಗೆ ಡೌಟ್ ಆಗುತ್ತೆ ಮತ್ತೆಲ್ಲಿತ್ತು ಈ ಮೊಬೈಲ್ ಅಂತ ನೋಡ್ತಾರೆ. ಆಗದು ಅವನ ಏನು ಆಫೀಸ್ ಇದೆ, ಅವ್ರ ಆಫೀಸ್ ಇದೆ, ಆಫೀಸ್ನಲ್ಲೇ ಇರುತ್ತೆ. ಆಮೇಲೆ ಮತ್ತೆ ಚೆಕ್ ಮಾಡ್ತಾರೆ ಮೊಬೈಲು. 18ನೇ ತಾರೀಕಿನ ದಿವಸ ಅಂತ ಹೇಳಿದ್ರೆ ಏನು ಈ ಡೆತ್ ಆಗಿರುತ್ತೆ, ಆ ದಿವಸ ಬೆಳಗ್ಗೆ ಇಂದ ಸಂಜೆವರೆಗೆ ಅದ್ರ ನೆಟ್ ಬಂದಿರುತ್ತೆ, ಆದ್ರೆ ಆಫೀಸಲ್ಲಿ ಮೊಬೈಲ್ ಇರುತ್ತೆ. ಆಗ ಪೊಲೀಸರಿಗೆ ಡೌಟ್ ಬರುತ್ತೆ, ಇವತ್ತಿನ ಯುವಕರು ಏನು ಯುವತಿಯರು ಇರ್ಬೋದು ಯಾವಾಗಲೂ ಮೊಬೈಲ್ ಬಂದ್ ಮಾಡೋದಿಲ್ಲ, ಇವನು ಯಾಕೆ ಮೊಬೈಲ್ ಬಂದ್ ಮಾಡಿದ್ದಾನೆ, ನೆಟ್ ಅಂದರೆ ನೆಟ್, ಅದರ ನೆಟ್ ಏನು ಡಾಟಾ ನೆಟ್ ಇದೆ ಅದನ್ನ ಯಾಕೆ ಬಂದ್ ಮಾಡಿದ್ದಾನೆ ಇಂಟರ್ನೆಟ್ನ ಅನ್ನುವಂಥ ಡೌಟ್ ಬರುತ್ತೆ. ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ, ಅವರು ಆಫೀಸ್ಗೆ ಹೋಗ್ತಾರೆ, ಚೇತನ್ ಅವರ ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಅಲ್ಲಿ ಎಲ್ಲ ಎಂಪ್ಲಾಯೀಸ್ಗಳನ್ನು ವಿಚಾರಣೆ ಮಾಡಿದಾಗ ಒಬ್ಬ ಎಂಪ್ಲಾಯ್ ಹೇಳ್ತಾನೆ, ಇಲ್ಲ ಸರ್ ಅವ್ರ ಮೊಬೈಲ್ನ ಇಲ್ಲಿ ಬಿಟ್ಟಿದ್ರು, ನನ್ನ ಮೊಬೈಲ್ನ ಅವರು ತಗೊಂಡು ಹೋಗಿದ್ರು ನಮ್ಮ ಮಾಲೀಕರು ಚೇತನ್ ಅಂತ ಹೇಳ್ತಾರೆ. ಆಗ ಏನು ಮಾಡ್ತಾರೆ, ಆ ನಂಬರ್ ತಗೊಳ್ತಾರೆ ಎಂಪ್ಲಾಯ್ ಅವ್ರ ಹತ್ರ. ತಗೊಂಡಂಥವ್ರು ಏನು ಮಾಡಿಬಿಡ್ತಾರೆ ಅಂದರೆ ಆ ಮೊಬೈಲ್ ಎಲ್ಲಿ ಟ್ರ್ಯಾಕ್ ಆಗಿದೆ ಅಂತ ನೋಡ್ತಾರೆ. ಆಗ ಅದು ಸೇಮ್ ಆ ಲೋಹಗಡ ಪೋರ್ಟಲ್ಲಿ ಏನು ಆ ಕಬ್ಬಿಣದ ಕೋಟೆ ಇದೆ, ಆ ಕೋಟೆಯಲ್ಲಿ ಅದು ಟ್ರ್ಯಾಕ್ ಆಗಿರುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಇದೇ ವ್ಯಕ್ತಿನೇ ಈ ಮರ್ಡ್ರಲ್ಲಿ ಇದ್ದಾನೆ, ಇದೇ ವ್ಯಕ್ತಿನೇ ಇದಾನಂತೇಳಿ. ಆಗೇನು ಮಾಡ್ತಾರೆ, ಪೊಲೀಸರು ಅವನನ್ನು ಎತ್ತಾಕೊಂಡು ಬರ್ತಾರೆ, ಬಂದು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಏನು ಸಿಯಾ ಇದ್ದಾಳೆ ಅವಳನ್ನು ಕರ್ಕೊಂಡು ಬರ್ತಾರೆ. ಅಂದರೆ ಈ ರೀತಿ ವಿಚಾರಣೆ ಮಾಡೋದಿದೆ, ನಮಗೆ ಕೆಲವೊಂದು ಡೌಟ್ಸ್ ಇದೆ, ಕೇಳೋದಿದೆ ಅಂತೇಳಿ ಸಿಯಾನು ಕರ್ಕೊಂಡ್ಬರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಇಬ್ಬರನ್ನೂ ಕೂರಿಸ್ಕೊಂಡು ವಿಚಾರಣೆ ಮಾಡಿದಾಗನೇ ಗೊತ್ತಾಗೋದು ಕಳೆದ 1 ವರ್ಷದಿಂದ ಇವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಬೆಳೆದಿರುತ್ತೆ. ಯಾವಾಗ ಮನೆಯವರು ಇವಳ ಅಂದರೆ ತಮ್ಮ ಫ್ಯಾಮಿಲಿ ಫ್ರೆಂಡ್ ಅಂಥೇಳಿ ಯಾವಾಗ ಎಂಗೇಜ್ಮೆಂಟ್ ಮಾಡಿಬಿಡ್ತಾರೆ, ಆಗ ಈ ಇಬ್ಬರ ಮಧ್ಯೆ ಜಾಸ್ತಿ ನಾವಿನ್ನು ದೂರ ಆಗ್ತೇವೆ ಅನ್ನುವಂಥದ್ದು ಇದು ಶುರುವಾಗುತ್ತೆ. ಶುರುವಾದಾಗ ಏನು ಮಾಡಿಬಿಡ್ತಾಳೆ ಅಂತ ಹೇಳಿದರೆ, ಆದ ನಂತರ ಇವರಿಬ್ಬರ ಮಧ್ಯೆ ಜಾಸ್ತಿ ಡಿಸ್ಕಷನ್, ಅಂದರೆ ಏನು ಮಾಡೋದು, ನಾನೇನು ಮಾಡೋದು, ನಾವೇನು ಮಾಡೋದು ಅನ್ನುವಂಥ ಡಿಸ್ಕಷನ್ ಶುರುವಾಗುತ್ತೆ. ಎಲ್ಲೂ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದರೆ ಈ ಸಿಯಾ ಅನ್ನೋ ಹುಡುಗಿ ಅವ್ರ ಮನೆಯಲ್ಲೇ ಹೇಳಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಅಂತ ಹೇಳಿದ್ರೆ ನಾನು ಅವನನ್ನು ಮದುವೆ ಆಗೋದಿಲ್ಲ, ನಾನು ಚೇತನ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಅಂದರೆ ಹೇಳುವಂಥ ಮನಸ್ಥಿತಿನೇ ಇರೋದಿಲ್ಲ. ಅಂದರೆ ಇವತ್ತಿನ ಕಾಲದಲ್ಲಿ ಇದೆಲ್ಲ ಯೋಚನೆ ಬರೋದಿಲ್ಲ. ಆಗ ಏನು ಮಾಡ್ತಾಳೆ ಅಂದರೆ ಇವಳು ತಲೆಯಲ್ಲಿ ಇಬ್ಬರದ್ದು ಸೇರಿ ಒಂದು ಪ್ಲ್ಯಾನ್ ಓಡ್ತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಈ ಕೇತನ್ಗೆ ಟ್ರ್ಯಾಕಿಂಗಿನ ಅಭ್ಯಾಸ ಏನಿರುತ್ತೆ, ಅಂದರೆ ಟ್ರ್ಯಾಕಿಂಗ್ ಹೋಗೋದು, ಇವನೇನು ಮಾಡಿಬಿಡ್ತಾನೆ, ಮೇ 31ನೇ ತಾರೀಕು ಅಂದರೆ ತಾನು ಹೇಗಾದರೂ ಎಂಗೇಜ್ಮೆಂಟ್ ಆಗಿರುತ್ತೆ ಸಿಯಾ ಒಟ್ಟಿಗೆ, ಅವಳನ್ನು ಕರ್ಕೊಂಡು ಇಲ್ಲೇ ನಾವು ಲೋಹಗಢ ಪೋರ್ಟಿಗೆ ಹೋಗಿ ಬಂದ್ಬಿಡುವ ಬಾ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಮೇಲೆ ಕರ್ಕೊಂಡೋಗಿ ಅವ್ನು ಪೂರ್ತಿ ತೋರಿಸ್ತಾನೆ, ತುಂಬ ಸುಂದರವಾಗಿ ಕಾಣ್ತಾ ಇದೆ ಅಂತ. ಯಾವಾಗ ಈ ಹುಡುಗಿ ಮೇಲೆ ಹೋಗ್ತಾಳೆ ಕೇತನ್ ಒಟ್ಟಿಗೆ, ಅವತ್ತಿಂದ ಅವಳ ತಲೆಯಲ್ಲಿ ಒಂದು ಇದನ್ನು ಸುಳಿಲಿಕ್ಕೆ ಶುರುವಾಗುತ್ತೆ. ಕೇತನ್ ಏನಾದರೂ ಮುಗಿಸ್ಬೇಕಂದ್ರೆ ನಾವು ಅವನನ್ನು ಇಲ್ಲಿಂತ್ರನೇ ತಳ್ಳಿಬಿಟ್ಟು ತುಂಬ ಉತ್ತಮ ಅನ್ನುವಂಥದ್ದು ಅವಳ ತಲೆಯಲ್ಲಿ ಅವತ್ತು ಬರುತ್ತೆ. ಆ ಜಾಗ ನೋಡಿದ ಕೂಡಲೇ ಯಾವತ್ತೂ ಅವಳು ಯೋಚನೆ ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇದು ಬಿಟ್ಟರು ಒಳ್ಳೆಯದು, ಅವನ ಪಾಡಿಗೆ ಅವನಿರಲಿ ಅಂಥೇಳಿ ಅವಳು ಯೋಚನೆ ಮಾಡೋದಿಲ್ಲ. ಈ ಯೋಚನೆ ಶುರುವಾಗುತ್ತೆ. ಇದಾದ ಮೇಲೆ ಮೊನ್ನೆ ಏನಾಗುತ್ತೆ, ಮೇ 31ಕ್ಕೆ ಹೋಗಿರ್ತಾರೆ. ಮತ್ತೆ ಇವಳು ಏನು ಮಾಡಿಬಿಡ್ತಾಳೆ, ಕೇತನ್ಗೆ ಜೂನ್ 5ನೇ ತಾರೀಕು, ಯಾಕೆ ಜೂನ್ 5ನೇ ತಾರೀಕು ನಾವು ಮತ್ತೊಮ್ಮೆ ಲೋಹಗಢ ಪೋರ್ಟಿಗೆ ಹೋಗುವ, ತುಂಬ ಅದ್ಭುತವಾಗಿದೆ ನೋಡೋದಕ್ಕದು, ನನಗೆ ತುಂಬ ಖುಷಿ ಅನಿಸುತ್ತೆ ಅಂತಾಳೆ. ಆಗ ಯಾಕಂತ ಹೇಳಿದರೆ 6ನೇ ತಾರೀಕು ಇವರೆಲ್ಲ ಇಂಡೋನೇಷ್ಯಾಗೆ ಹೋಗಬೇಕಾಗಿರುತ್ತೆ. ಅಂದರೆ ಕೇತನ್ನು ಹಾಗೆ ಏನು ಎಂಗೇಜ್ಮೆಂಟ್ ಆಗಿದೆ ಈ ಹುಡುಗಿ ಹಾಗೆ ಅವರ ಕುಟುಂಬದವರು ಇವಳನ್ನು ಕರ್ಕೊಂಡು ಅಲ್ಲಿಗೆ ಒಂದು ಟೂರ್ ಹೋಗ್ಬೇಕಂದಿರ್ತಾರೆ. ಅದು ಜೂನ್ 6ನೇ ತಾರೀಕು ಆಗಿರುತ್ತೆ. ಹೀಗಾಗಿ ಜೂನ್ 5ನೇ ತಾರೀಕು ಇವ್ರು ಏನು ಮಾಡ್ತಾರೆ ಅಂದರೆ, ಈ ಹುಡುಗ ಏನು ಕೇತನ್ ಏನಿದ್ದಾನೆ ಇವನು ಶಿಯಾನ ಕರ್ಕೊಂಡು ಮೇಲೆ ಹೋಗ್ತಾನೆ. ಮೇಲೆ ಹೋಗಿ ತೋರಿಸ್ಕೊಂಡು ಬರ್ತಾನೆ ಅವಳಿಗೆ ಮತ್ತೊಮ್ಮೆ ಪೋರ್ಟು. 5ನೇ ತಾರೀಕು ಅವಳು ಏನು ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ ಆ ಕೆಲಸ ಆಗುವುದಿಲ್ಲ. ಇದೆಲ್ಲ ವಿಚಾರಣೆಯಲ್ಲಿ ಬರುವಂಥ ವಿಷಯಗಳು, ಮತ್ತು ಅವರ ಮನೆಯಲ್ಲಿ ಕೆಲವೊಬ್ರು ಅಬ್ಸರ್ವ್ ಮಾಡಿದ ವಿಷಯಗಳನ್ನ ನಾನೀಗ ಹೇಳ್ತಾ ಇರೋದು. ಆ ನಂತರ ಏನಾಗುತ್ತೆ, ಜೂನ್ 6ಕ್ಕೆ ಇವರು ಬೆಳಗ್ಗೆನೆ ಏನು ಇವರು ಬಾಲಿಗೆ ಹೋಗಬೇಕಾಗಿರುತ್ತೆ ಇಂಡೋನೇಷ್ಯಾಗೆ. ಇವರು ಫ್ಯಾಮಿಲಿ ಸಮೇತ, ಅಂದರೆ ಕೇತನ್ನು ಹಾಗೆ ಶಿಯಾ ಅಂದರೆ ಅವ್ರ ಕುಟುಂಬದವ್ರು ಇನ್ನಿಬ್ರು ಏನಿದ್ದಾರೆ ಇವರು 4 ಜನ ಹೊರಡುತ್ತಾರೆ. ಆ ಸಮಯಕ್ಕೆ ಏನು ಮಾಡಿಬಿಡ್ತಾಳೆ ಶಿಯಾ ಅನ್ನೋ ಹುಡುಗಿ, ಯಾಕಂದರೆ ಇವಳಿಗೆ ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ ಬಾಲಿಗೆ.
ಹೀಗಾಗಿ ಇವಳೇನು ಮಾಡ್ತಾಳೆ, ಏರ್ಪೋರ್ಟಿಗೆ ಗಾಡಿ ಹೋಗ್ತಾ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಹೋಗುವತ್ತಿಗೆ ಬೇರೆ ದೇಶ ಅಂದ್ಕೊಳ್ಳೇನೆ ವೀಸಾ ಪಾಸ್ಪೋರ್ಟು ಎಲ್ಲ ಒಂದು ಬ್ಯಾಗಿನಲ್ಲಿ ಇಟ್ಟಿರ್ತಾಳೆ. ಇವಳೇನು ಮಾಡಿಬಿಡ್ತಾಳೆ ಅಂದರೆ, ಏನು ಏರ್ಪೋರ್ಟ್ ಹೋಗು ಮಧ್ಯ ರಸ್ತೆಯಲ್ಲೇ ಒಂದು ರೆಸ್ಟೋರೆಂಟ್ ಬರುತ್ತೆ, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾಳೆ. ಯಾವಾಗ ವಾಶ್ರೂಮ್ಗೆ ಹೋಗ್ಬೇಕಂತೇಳಿ ಅವ್ರು ಗಾಡಿಯನ್ನು ನಿಲ್ಲಿಸ್ತಾರೆ. ಅದೇ ಸಮಯಕ್ಕೆ ಕೇತನ್ ಏನಿದ್ದಾನೆ ಇವನ ಪಾಸ್ಪೋರ್ಟನ್ನು ಅವಳೇನು ಮಾಡ್ತಾಳೆ, ಎತ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಎತ್ಕೊಂಡವಳು ವಾಶ್ರೂಮ್ಗೆ ಹೋದವಳು ಅಲ್ಲಿ ಕೇತನ್ ಪಾಸ್ಪೋರ್ಟ್ನ ಕಟ್ ಮಾಡಿ ಹಾಕಿಬಿಡ್ತಾಳೆ. ಯಾಕಂತ ಹೇಳಿದ್ರೆ ಅವಳಿಗೆ ಗೊತ್ತಿರುತ್ತೆ ಪಾಸ್ಪೋರ್ಟ್ ಇಲ್ಲಾಂದರೆ ಈ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಹೀಗಾಗಿ ನಮ್ಮದು ಬಾಲಿ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಯಾವುದಕ್ಕೆ ತಲೆ ಓಡಿಸ್ಬೇಕು ಅಲ್ಲಿ ತಲೆ ಓಡಿಸೋದಿಲ್ಲ ಈ ಶಿಯಾ. ಯಾವಾಗ ಈ ಒಂದು ಇದಾಗುತ್ತೆ, ಪಾಸ್ಪೋರ್ಟ್ ಸಡನ್ನ ಮಿಸ್ ಆಗುತ್ತೆ, ಇದೆಲ್ಲ ಸಮಸ್ಯೆಗಳಾದಾಗ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡೋದಂತ ಹೇಳಿದ್ರೆ ಕೇತನ್ನ ಸಹೋದರಿ ಇದನ್ನು ಅಬ್ಸರ್ವ್ ಮಾಡಿರ್ತಾಳೆ. ಯಾಕಂದರೆ ಇದೆಲ್ಲ ಘಟನೆಗಳನ್ನು ಅಬ್ಸರ್ವ್ ಮಾಡಿರ್ತಾಳೆ. ಇದಾದ್ಮೇಲೆ ಅವರು ಇಂಡೋನೇಷ್ಯಾಕ್ಕೆ ಹೋಗೋದಿಲ್ಲ, ಯಾಕಂದರೆ ಪಾಸ್ಪೋರ್ಟೇ ಇಲ್ಲ ಅಂದಮೇಲೆ ಇಂಡೋನೇಷ್ಯಲ್ಲಿ ಹೋಗೋದಂತೇಳಿ ವಾಪಸ್ ಮನೆಗೆ ಬರ್ತಾರೆ. ಬಂದಾದ ಮೇಲೆ ಜೂನ್ ತಿಂಗಳು 14ನೇ ತಾರೀಕಿಗೆ ಇವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಇಲ್ಲ ನಾವು ಮತ್ತೊಂದು ಸಾರಿ ಇದಕ್ಕೆ ಹೋಗುವ, ಎಲ್ಲಿಗೆ ಅಂತ ಹೇಳಿದ್ರೆ ಲೋಹಗಡ ಪೋರ್ಟಿಗೆ ಹೋಗುವ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ದೇನು ಫ್ರೀ ವೆಡ್ಡಿಂಗ್ ಶೂಟ್ ಇದೆ ಮದುವೆದು, ಅದು ಅಲ್ಲೇ ಮಾಡುವ, ಹೀಗಾಗಿ ನಾವು ಲೊಕೇಶನ್ ನೋಡಿ ಬರುವ ಅಂತ ಕರ್ಕೊಂಡು ಹೋಗ್ತಾಳೆ. ಯಾವಾಗ ಇವಳು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಮಾಡಿಸ್ಬೇಕು, ಲೊಕೇಶನ್ ನೋಡುವ ಅಂತಾಳೆ, ಮತ್ತೆ ಕೇತನ್ ಲೋಹಗಡ ಪೋರ್ಟಿಗೆ ಇವಳನ್ನು ಶಿಯಾನ ಕರ್ಕೊಂಡು ಹೋಗ್ತಾನೆ. ಶಿಯಾ ಮೇಲೆ ಹೋದಂಥ ದಿವಸ ಅಂದರೆ ಇಬ್ಬರು ಮೇಲೆ ತುದಿಗೆ ಹೋಗಿರ್ತಾರೆ. ಆಗ ಏನು ಮಾಡಿಬಿಡ್ತಾಳೆ ಅಂದರೆ ಅವತ್ತೇನು ಮಾಡಿಬಿಡ್ತಾಳೆ, ಮೇಲೆ ಅವನು ಕೇತನ್ ನಿಂತ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಇವಳು ತಳ್ಳಿ ಬಿಡ್ತಾಳೆ. ಆದ್ರೆ ತಳ್ಳಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲೊಂದು ಗಿಡದ ಒಂದು ಗಿಡ ಇರುತ್ತೆ ಚಿಕ್ಕದಾಗಿ, ಅದರ ಕೊಂಬೆ ಇರುತ್ತೆ. ಆ ಕೊಂಬೆಗೆ ಹೋಗಿ ನಿಂತ್ಕೊಂಡು ಬಿಡ್ತಾರೆ ಕೇತನ್. ಹೀಗಾಗಿ ಆಗ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಕೇತನ್. ಆಗ ಇವಳು ಶಿಯಾ ಹೇಳ್ತಾಳೆ, ಇಲ್ಲ ಕೆಳಗೆ ಹಾವಿತ್ತು ಹಾಗಾಗಿ ನಾನು ತಳ್ಳಿದೆ ನಿನ್ಗೆ ಆಚೆ ಅಂತ ಹೇಳಿ. ಸರಿ, ಅಯ್ಯೋ ಹೌದಾ ಅಂತ ಹೇಳಿ ಪಾಪ ಅವನಿಗೇನೂ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾಳೆ ಇನ್ನೇನು ಮದುವೆ ಆಗೋಳು 3 ತಿಂಗಳಲ್ಲಿ, ಅವಳೊಟ್ಟಿಗೆ ಸಂಸಾರ ಮಾಡಬೇಕಾದಂಥವನು. ಅವನೇನು ಮಾಡಿಬಿಡ್ತಾನೆ, ಅವತ್ತು ಕೆಳಗಿಳಿದು ಅವತ್ತು ಒಟ್ಟಿಗೆ ಬಂದ್ಬಿಡ್ತಾರೆ. ಆದ್ರೆ ಆಗ ಅವಳಿಗೆ ತಲೆಯಲ್ಲಿ ಕೊರೆಯುವುದು, ಇದು ನನ್ನ ಒಬ್ಬಳ ಕೈಯಲ್ಲಿ ಮಾಡ್ಲಿಕ್ಕಾಗುವುದು, ತಳ್ಳುವಂಥದ್ದು ಇನ್ನೊಂದು ಆಗುವುದಿಲ್ಲ, ಇದಕ್ಕೆ ನಾನು ಅವನನ್ನು ಕರೆಸಲೇಬೇಕಾಗುತ್ತೆ ಚೇತನ್ ಅನ್ನುವಂಥ ತಲೆಯಲ್ಲಿ ಬರುತ್ತೆ. ಇದೇ ಸಮಯಕ್ಕೆ ಜೂನ್ 19ನೇ ತಾರೀಕು ಇದೇ ಸಿಯಾದು ಬರ್ತ್ಡೇ ಇರುತ್ತೆ. ಹೀಗಾಗಿ ಬರ್ತ್ಡೇನ ಮಹಾಬಲೇಶ್ವರ ಅಂತ ಹೇಳಿದ್ರೆ ಏನು ಪುಣಾದಿಂದ ಮುಂದೆ, ಅದು ಒಂದು ಗುಡ್ಡಗಾಡು, ಒಳ್ಳೆ ಸೌಂದರ್ಯವಾದ ಪ್ರದೇಶ, ಅಲ್ಲಿ ಬರ್ತ್ಡೇ ಆಚರಿಸೋಣ ಅಂಥೇಳಿ ಮಹಾಬಲೇಶ್ವರದಲ್ಲಿ ಆಚರಿಸೋಣ ಅಂಥೇಳಿ ಅವರು ಫ್ಯಾಮ್ಲಿಯವರು ಹೇಳಿರ್ತಾರೆ. ಹೀಗಾಗೆಲ್ಲ ಅಲ್ಲೆಲ್ಲ ಬುಕ್ಕಿಂಗು ಎಲ್ಲ ಮಾಡಿರ್ತಾರೆ ಮಹಾಬಲೇಶ್ವರಕ್ಕೆ. ಆದ್ರೆ ಜೂನ್ 18ನೇ ತಾರೀಕೆ, ಯಾಕಂದರೆ ಇದು 19ನೇ ತಾರೀಕು ಶಿಯಾ ಬರ್ತ್ಡೇ ಇರುತ್ತೆ, 18ನೇ ತಾರೀಕು ಮತ್ತೆ ಇವಳು ಹೇಳ್ತಾಳೆ, ಇಲ್ಲ ನಾವು ಇನ್ನೊಮ್ಮೆ ಲೋಹಗಡ ಪೋರ್ಟಿಗೆ ಹೋಗುವ ಅಂತೇಳಿ. ಯಾವತ್ತು ಜೂನ್ 18ನೇ ತಾರೀಕು ಲೋಹಗಡ ಪೋರ್ಟಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಇನ್ನೇನು ನಾಳೆ ಬರ್ತ್ಡೇ ಇದೆ ಇವಳದು, ಏನೋ ಒಂದು ಹೇಳ್ತಾಳವಳು, ಪಾಪ ಅವಳ ಆಸೆ ಇರ್ಬೋದೇನೋ ಅಂಥೇಳಿ ಕೇತನ್ ಏನು ಮಾಡ್ತಾರೆ ಅಂದರೆ ಅವಳನ್ನು ಕರ್ಕೊಂಡು ಹೋಗ್ತು ಬೆಳಗ್ಗೆ 10 ಗಂಟೆಗೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಲೋಹಗಡ ಪೋರ್ಟಿಂದು ಸುತ್ತು ಹೀಗೆ ಹೊಡ್ಕೊಂಡು ಸ್ಟೆಪ್ ಏರ್ತಾ ಕೊನೆ ಪಾಯಿಂಟ್ ಅಂದರೆ ಟಾಪ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಏನು ಈ ಚೇತನ್ ಅನ್ನೋನಿರ್ತಾನೆ, ಶಿಯಾನ ಲವ್ವರು, ಅವನೇನು ಮಾಡ್ತಾನಂತ ಹೇಳಿದ್ರೆ ಅದೇ ಸಮಯಕ್ಕೆ ಮಾಸ್ಕು ಹಾಗೆ ಮಂಕಿ ಕ್ಯಾಪ್ ಥರ ಇರುವಂಥ ಒಂದು ಜರ್ಕಿನ್ ಎಲ್ಲ ಹಾಕ್ಕೊಂಡು ಬಂದಿರ್ತಾನೆ ಇವ್ರು ಹಿಂದಿಂದನೇ ನಡ್ಕೊಂಡು. ಯಾಕಂತ ಹೇಳಿದರೆ ಇವಳು ಅಲ್ಲೇನು ಮೇಲೆ ನಿಂತ್ಕೊಂಡಿರ್ತಾಳೆ ವ್ಯೂ ಪಾಯಿಂಟಲ್ಲಿ, ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾಳೆ ಇವಳು. ಅದನ್ನು ಇವನು ನೋಡ್ತಾನೆ. ಅಂದರೆ ಅವನಿಗೆ ಗೊತ್ತಾಗುತ್ತೆ ಈ ಚೇತನ್ಗೆ ಅವಳ ಮೇಲೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಇದ್ದಾರಂಥೇಳಿ. ಯಾಕಂತ ಹೇಳಿದ್ರೆ ಆ ಸಾಮಾಜಿಕ ಜಾಲತಾಣದ ಏನು ಇನ್ನೊಂದು ಮೊಬೈಲಲ್ಲಿ ಆಫೀಸ್ ಎಂಪ್ಲಾಯ್ ಅವ್ರದ್ದು ಮೊಬೈಲ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಇವನು ನೋಡ್ತಾ ಇರ್ತಾನೆ. ಅದೇ ತುದಿಗೆ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಇವನು ಅದೇ ತುದಿಗೆ ಹೋಗ್ತಾನೆ. ಬಿಡ್ತಾರೆ, ಇವನು ಇಲ್ಲೇ ಜಾರಿ ಬಿದ್ದವ್ರ ಥರ ಆಗಲಿ ಅಂತೇಳಿ ಅವನನ್ನು ಮೇಲಿಂದ ದೂಗ್ತಾರೆ. 330 ಅಡಿ ಕೆಳಗೆ ಬಿದ್ದು ಕೇತನ್ ಅವರು ಪ್ರಾಣ ಬಿಡ್ತಾರೆ. ತುಂಬ ದುರಂತ ಅಂದರೆ ಈ ಕಥೆಯಲ್ಲಿ ಕೇತನ್ ಅವರ ತಂದೆ ಏನು ಮಾಡಿದ್ರು, ಅವರು 100 ಕೋಟಿ ಒಡೆಯರು, 26 ವರ್ಷದ ಒಬ್ಬ ಮಗ ಕಳ್ಕೊಳ್ಬೇಕಾಗತ್ತೆ. ಅದೇ ಅವ್ರು ಹೇಳ್ತಾರೆ ತಮ್ಮ ಪ್ರೆಸ್ಸಲ್ಲಿ ಏನಂತ ಹೇಳಿದ್ರೆ, ಒಂದು ವೇಳೆ ಇವರೇನಾದರೂ ಮದುವೆ ಆಗ್ತೇನೆ, ಇವರಿಬ್ಬರಿಗೂ ಲವ್ ಪ್ರೀತಿ ಪ್ರೇಮ ಇತ್ತಂದರೆ
ಇವರನ್ನ ನಾವೇನು ಹೇಳ್ತಾ ಇರಲಿಲ್ಲ, ಮದುವೆ ಆಗಂತಿದ್ವು. ಆದ್ರೆ ಒಂದು ಜೀವ ತೆಗೆದು ಮದುವೆ ಆಗುವಂಥದ್ದೇನಿದೆ, ಇಬ್ರು ಒಂದಾಗುವಂಥದ್ದೇನಿದೆ. ಒಂದು ವೇಳೆ ಇವಳು ಸುಮಾರು ಬಾರಿ ಪದೇ 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 ಏನು ಲೋಹಗಡ ಏನಿದೆ ಈ ಪೋರ್ಟಿಗೆ ಹೋಗಿದ್ರಿಂದನೇ ನಮ್ಮ ಮನೆಯಲ್ಲಿದ್ದವ್ರಿಗೆ ಡೌಟ್ ಬಂದಿತ್ತು, ಏನೋ ಯಾಕಿದು ಪದೇ ಪದೇ ತಿಂಗಳಲ್ಲಿ 4 ಸರಿ ಹೋಗ್ಬಿಟ್ರಲ್ಲ ಅನ್ನುವಂಥದ್ದು. ಅದರ ಅರ್ಥ ಏನೋ ಇಲ್ಲಿ ತಪ್ಪು ನಡೆದಿದೆ ಅನ್ನೋದು ಯಾವಾಗ ಸಹೋದರಿ ಗಮನಿಸ್ತಾಳೆ, ಆಗ ಇವ್ರದ್ದು ಇಡೀ ಬಟ ಬಯಲಾಗುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ಇಂಥ ದೊಡ್ಡ ಇವತ್ತು ಎಜುಕೇಶನ್ ತೋಳ್ತಾರೆ, ಪ್ರತಿಷ್ಠಿತ ಕುಟುಂಬಗಳು, 100 ಕೋಟಿ ಒಡೆಯರು, ಅದನ್ನು ಮದುವೆ ಅನ್ನುವಂಥದ್ದು ದೊಡ್ಡ ದೊಡ್ಡ ಅರಮನೆಯಲ್ಲಿ ಮಾಡುವಂಥದ್ದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆದರೆ ದುರಂತ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಅನ್ನೋದೇ ತುಂಬ ದುರಂತ ಈ ಕೇಸಿನಲ್ಲಿ. ಈಗ ಜೈಲಿಗೆ ಹೋಗಬೇಕಾಗುತ್ತೆ, ಜೈಲಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಹಾಗಾದರೆ ಜೀವನ ಅನ್ನೋದು ಹೇಗೆ ಇವತ್ತಿನ ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಪ್ರಶ್ನೆ ಬರುವಂಥದ್ದು. ಸೊ ಒಟ್ಟಾರೆಯಾಗಿ ಕೇತನ್ ಅವರು ಪಾಪ ಇಲ್ಲಿ ತಮ್ಮ ಪ್ರಾಣ ಬಿಡಬೇಕಾಗತ್ತೆ 26 ವರ್ಷಕ್ಕೆ. ಸೊ ಈಗ ಏನೀಗ ಶಿಯಾ ಹಾಗೆ ಚೇತನ್ ಅನ್ನುವಂಥ ಏನು ಹುಡುಗ ಇದ್ದಾನೆ, ಇವರಿಬ್ಬರು ಈಗ ಜೈಲಿಗೆ ಹೋಗಿದ್ದಾರೆ. ಸೊ ಒಟ್ಟಾರೆಯಾಗಿ ಮುಂದೆ ಈ ಕೇಸು ಯಾವ ರೀತಿ ನಡೆಯುತ್ತೆ, ಇವ್ರಿಗೆಲ್ಲ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇವತ್ತು ಏನು ನಡೀತಾ ಇದೆ ಇವತ್ತಿನ ಕಾಲದಲ್ಲಿ ಅನ್ನುವಂಥದ್ದು ಕಾನೂನು ಅಂತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಇವತ್ತಿನವ್ರಿಗೆ. ಇದು ತುಂಬ ದುರಂತ ಅಂತ ಹೇಳ್ತಾ ಮುಂದೆ ಏನೆಲ್ಲ ಬಯಲಿಗೆ ಬರುತ್ತೆ ತನಿಖೆ ಅಂತ ಗೊತ್ತಾಗಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡೋದಕ್ಕೆ ಧನ್ಯವಾದ. ಇದು ಜನಜಾಗೃತಿಗೋಸ್ಕರ.